ಅಭ್ಯರ್ಥಿಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ತಮ್ಮದು ಮಂಜಣ್ಣವರೇ, ಅದೇ ವರಿಷ್ಠರಾದಂಥ ಬಂಡೆಪ್ಪ ಕಾಶಪ್ಪನವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಾಗಣ್ಣವರೇ, ನಮ್ಮ MLC ಗೋವಿಂದರಾಜಣ್ಣವರೇ, ನಮ್ಮ ಪ್ರಕಾಶ್ ಅವರೇ, ಸುರೇಂದ್ರ ಗೌಡ್ರೆ, ಮುಖ್ಯವಾಗಿ ಒಂದನ್ನು ಹೇಳ್ತೀನಿ, ಮಲ್ಲೇಶ್ ಬಾಬು, ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ. ಮಲ್ಲೇಶ್ ಬಾಬು ಯಾವ ರೀತಿ ಅಭ್ಯರ್ಥಿ ಅಂತಂದ್ರೆ, ನನಗೆ 20 ವರ್ಷಗಳಿಂದ ಆ ಒಂದು ಕುಟುಂಬವನ್ನು ನಾನು ನೋಡ್ತಿದ್ದೀನಿ. ಸರಳತೆ, ಸಭ್ಯತೆ, ಸಂಸ್ಕೃತಿ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಆಗಿರ್ತಾರೆ. ದಯವಿಟ್ಟು ಅಂತ ಒಬ್ಬ ಅಭ್ಯರ್ಥಿಯನ್ನ ಮುಂದಿನ ದಿನಗಳಲ್ಲಿ ನಾವು ಅವರನ್ನ ಜಯಿಸಿರನ್ನಾಗಿ ಮಾಡಿದ್ರೆ ಬಹುಶಃ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಅದೇ ರೀತಿ ಏನು ನರೇಂದ್ರ ಮೋದಿಯವರ ಒಂದು ಕೈಗಳಿಗೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ, ಸಿಕ್ಕೇ ಸಿಗತ್ತೆ. ಬಹುಶಃ ನಮ್ಮ ತಾಲೂಕಿನಿಂದ ನಮ್ಮ ಶಾಸಕರನ್ನ 28,000 ಮತಗಳಿಂದ ನಾವು ಗೆಲ್ಲಿಸಿದ್ದೀವಿ. ಮುಂದೆ ಬರುವಂತ ಒಂದು 26ನೇ ತಾರೀಕು ಬಹುಶಃ 40,000 ಮತಗಳನ್ನು ಹೆಚ್ಚಿಗೆ ಕೊಡುವಂತ ಒಂದು ಕೆಲಸ ನಮ್ಮ ಪಕ್ಷದ ನಾಯಕರು, ಬಿಜೆಪಿ ಪಕ್ಷದ ನಾಯಕರು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಕಾಲಾವಕಾಶ ಕಡಿಮೆ ಇರುವುದು ಕಾರಣದಿಂದ ಇನ್ನ ನಮ್ಮ ಮುಖಂಡರು ಜಾಸ್ತಿ ಮಾತಾಡಿದ್ದಾರೆ. ಬಹುಶಃ ಈ ಒಂದು ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ಪಣತೊಟ್ಟು ನಾವು ಇನ್ನು ಕೇವಲ ಒಂದು 10 ದಿನ ನಾವು ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ 4 ಮಾತಾಡೋ ಅವಕಾಶ ನಮ್ಮೆಲ್ಲರಿಗೂ ಒಂದು ಮುಗಿಸ್ತಾ. ಜೈ ಕರ್ನಾಟಕ. भारतीय जनता पार्टी के जेडीएस के HD ದೇವೇಗೌಡರಿಗೆ, ನರೇಂದ್ರ ಮೋದಿಗೆ, ಯಡಿಯೂರಪ್ಪ ಅವರಿಗೆ, HD ಕುಮಾರಣ್ಣಗೆ, ಬಿಜೆಪಿ ಹಾಗೂ ಜೆಡಿಎಸ್ನ ಸಮನ್ವಯ ಸಭೆ ನಮ್ಮ ನಂಗ್ಲೇರಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆಯುತ್ತಿದ್ದು, ಈ ಸಭೆಯ ಅಧ್ಯಕ್ಷತೆಯನ್ನು ಹಾಗೂ ಈ ಸಭೆಯ ಕೇಂದ್ರ ಬಿಂದುಗಳು ಆದಂಥ ನಮ್ಮ ಮುಳಬಾಗಿಲಿನ ಶಾಸಕರಾದಂಥ ಸಂಬಂಧಪಟ್ಟವರೇ, ಅದೇ ರೀತಿ ನಮ್ಮ ಜೆಡಿಎಸ್ನ ಹಿರಿಯ ಮುಖಂಡರಾದಂಥ ಬಂಡೆಪ್ಪ ಕಾಶಪ್ಪನವರೇ, ಹಾಗೂ ನಿಮ್ಮೆಲ್ಲರ ಅಭ್ಯರ್ಥಿ, ನಮ್ಮ NDA ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬಣ್ಣನವರೇ, ಹಾಗೂ ನಮ್ಮ ಬಿಜೆಪಿ ಹಾಗೂ ಜೆಡಿಎಸ್ನ ಎರಡೂ ಪಕ್ಷದ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳೇ, ವೇದಿಕೆ ಮೇಲೆ ನಡೆದಿರುವಂಥ ಎಲ್ಲ ನಮ್ಮ ಹಿರಿಯ ನಾಯಕರೇ, ಹಾಗೂ ಮುಂದೆ ನಡೆದಿರುವಂಥ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಅಣ್ಣ ತಮ್ಮದಿರ, ಅಕ್ಕ ತಂದಿರ ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತು ನಮ್ಮ NDA ಅಭ್ಯರ್ಥಿಯಾಗಿ ನಮ್ಮ ಮಲ್ಲೇಶ್ ಬಾಬಣ್ಣನವರು ನಮ್ಮ ಬೇರೆ ಜಿಲ್ಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿಯಾಗಿದ್ದಾರೆ. ಅವ್ರ ಬಗ್ಗೆ ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ. ಅವರ ವ್ಯಕ್ತಿತ್ವ ಎಂಥದಂತ, ಅವರು ವಿದ್ಯಾವಂತರಾಗಿದ್ದಾರೆ, ಸರಳ ಸಾರ್ವಜನಿಕ ವ್ಯಕ್ತಿಯಾಗಿದ್ದಾರೆ. ಅವರು ನಮ್ಮ ಸ್ಥಳೀಯ ಅಭ್ಯರ್ಥಿಯಾಗಿದ್ದಾರೆ. ಅದೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗ ಇನ್ನು ಬೆಂಗಳೂರಾಗಿದ್ದಾರೆ. ನಮ್ಗೇನಾದರೂ ನಮ್ಮ ಕೋಲಾರ ಜಿಲ್ಲೆಯ ಒಂದು ಅಭಿವೃದ್ಧಿ ಕಾರ್ಯವನ್ನು ಕೇಳಬೇಕಾದ್ರೆ ನಮ್ಮ ಮಲ್ಲೇಶ್ ಬಾಬು ಅವರು ನಗರಪೇಟೆ ಬೆಂಗಳೂರು, ಇಲ್ಲಿಂದ ಮನೆ 400 ಮುಖಂಡರು ಸಿಗ್ತಾರೆ. ಅದೇ ಕಾಂಗ್ರೆಸ್ ಅಭ್ಯರ್ಥಿ ಬಂದು ಎಲ್ಲೋ ಬೆಂಗಳೂರಾಗಿದ್ದಾರೆ. ನಮಗೆ ಸ್ಥಳೀಯ ಅಭ್ಯರ್ಥಿ ಬೇಕಾ ಅಥವಾ ಎಲ್ಲೋ ವಿಧಾನಗಳಲ್ಲಿ ಬೆಂಗಳೂರಿನ ಅಭ್ಯರ್ಥಿ ಬೇಕಂತ ಇವತ್ತು ನಾವು ಆಯ್ಕೆ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಇದೇ 26ನೇ ತಾರೀಕು ನಮ್ಮ ಮತದಾನ ದಿನದಂದು ನಮ್ಮ NDA ಅಭ್ಯರ್ಥಿಯ ಚಿಹ್ನೆ ಚುನಾವಣೆ ಇದೆ ಮತ್ತು ಕ್ರಮ ಸಂಖ್ಯೆ 2ಗೆ ನಾವು ಮತದಾನ ಆಗುವ ಮುಖಾಂತರ ಇವತ್ತು ನಮ್ಮ ಮುಳಬಾಗಿಲಿನ ಕಳೆದ ಸಂಸದರ ಚುನಾವಣೆಯಲ್ಲಿ 1,12,000 ಮತಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಮತಗಳನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ನಮ್ಮ ಇಲ್ಲಿ ಜೆಡಿಎಸ್ನ ಶಾಸಕರಾದಂಥ ಸಂಬಂಧಿ ಮಂಜಣ್ಣನವರಿದ್ದಾರೆ. ನಾವು ಶಾಸಕರಿದ್ದು ಮತ್ತೆ ಇವತ್ತು ನಾವೆಲ್ಲ ನಮ್ಮ ಬಿಜೆಪಿಯವರು ಎಲ್ಲರೂ ಸೇರ್ಕೊಂಡು ಇವತ್ತು 1.5 ಲಕ್ಷ ಮೇಲ್ಪಟ್ಟು ನಾವು ಮತಗಳನ್ನು ಕೊಟ್ಟರೆ ಮಾತ್ರವೇ ನಾವೆಲ್ಲ ಕೂಡ ಸರಿ ಕೆಲಸ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ವಿನಂತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕಾದ್ರೆ ಪ್ರತಿಯೊಂದು ಮತಗಳನ್ನು ತುಂಬ ಮುಖ್ಯವಾದದ್ದು. ನಾವು ಆಗ ಪ್ರತಿಯೊಂದು ಮತ ನಮ್ಮ ಮಲ್ಲೇಶ್ ಬಾಬು ಇರಬೇಕು. ಪ್ರತಿಯೊಂದು ಮತಗಳನ್ನು ನಮ್ಮ ಮೋದಿಜಿಯವರಿಗೆ ಸೇರುತ್ತಂತ ಇವತ್ತು ಸಂದರ್ಭದಲ್ಲಿ ಕೇಳಬೇಕು. ಪ್ರತಿಯೊಬ್ಬರು ತಮ್ಮ ಬೂತ್ಗಳಲ್ಲಿ, ತಮ್ಮ ಊರುಗಳಲ್ಲಿ, ತಮ್ಮ ಪಕ್ಷಗಳಲ್ಲಿ ನೀವು ಅತ್ಯಧಿಕ ಮತಗಳನ್ನು ಕಲಿಸುವ ಮುಖಾಂತರ
ಪಕ್ಷದ ಎಲ್ಲ ವರಿಷ್ಠರೇ, ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ BJP ಮತ್ತು JDSನ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಇವತ್ತು ಬಹಳಷ್ಟು ಜನ ಮಾತಾಡಲಿದ್ದಾರೆ. ಅದರ ಕೆಲವೇ ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇವತ್ತು ಲೋಕಸಭೆಯ ಒಂದು ಚುನಾವಣೆಯನ್ನು ಎದುರಿಸಲಿಕ್ಕೆ ಹೊರಟಿದೆ. ಇವತ್ತೇನು ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ.